ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ ಏನ್ ಹೇಳಿದ್ರೆ ನನ್ಗೆ ಒಂದು ಅರ್ಥ ಆಗ್ಲಿಲ್ಲ ಬಿಗ್ರೆ. ಈಗ ನೀನು ಗುಲಾಬಿ ಗಿಡ ನೋಡಿದ್ಯಲ್ಲ, ಅದರಲ್ಲಿ ಮುಳ್ಳು ಇರುತ್ತೆ, ಹೂವು ಇರುತ್ತೆ. ಮುಳ್ಳು ನಾವು ನಡೆದು ಬಂದ ದಾರಿ, ಕಷ್ಟಗಳು. ಹೂವು ನಮಗೆ ಸಿಕ್ಕ ಖುಷಿ, ಸಂತೋಷ. ಕಂಟಿನ್ಯೂಸ್ ನಮಗೆ ಕಷ್ಟ ಬಂದರೂ ಕೂಡ ಕೊನೆಯಲ್ಲಿ ಸುಖ ಸಿಕ್ಕುತ್ತೆ ಅನ್ನೋದು ಇದ್ರ ತಾತ್ಪರ್ಯ. ನಾನೇನು ಹೇಳಿದ್ರು ನಿನ್ನ ತಲೆಗೆ ಇದು ಇಳಿದಿಲ್ಲ ಅಂತ ಅರ್ಥ ಆಯ್ತು. ಹೌದು ಬಿಗ್ರೆ, ನನ್ಗೇನು ಅರ್ಥ ಆಗ್ಲಿಲ್ಲ. ಆದ್ರೆ ನೀವ್ ಹೇಳಿದ್ರಲ್ವಾ, ಸೂಪರ್ ಆಗಿತ್ತು. ಇಲ್ಲ ತಾತ, ಸಿಹಿಗೆ ಇಂಜೆಕ್ಷನ್ ಕೊಡ್ಬೇಕು. ಹೌದಾ? ಸರಿಮ್ಮ, ನೀನು ಹೋಗಿ ತಗೊಂಬ. ಶಾಸ್ತ್ರಿಗಳೇ, ನಿಮ್ಮನ್ನು ಕರೆಸಿದ ಉದ್ದೇಶ ನಮ್ಮ ಮಗು ಸಿಹಿದು ಜಾತಕ ಬರ್ಸ್ಬೇಕಾಗಿತ್ತು. ಆಗ್ಲಿ ರಾಯರೇ. ಸೀತಾ, ನಮ್ಮ ಸಿಹಿ ಹುಟ್ಟಿದ ಜಾಗ, ದಿನಗಳಿಗೆ ಎಲ್ಲ ವಿವರವಾಗಿ ಹೇಳ್ಬಿಡು. ಹೇಳಿ ತಾಯಿ. ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ನಕ್ಷತ್ರ, ಗೋತ್ರ, ರಾಶಿ. ರಾಯರೇ, ಈ ಮಗು ಯಾರ್ದು? ಏನು ಶಾಸ್ತ್ರಿಗಳೇ ಹೀಗೆ ಕೇಳ್ತೀರಾ? ನಮ್ಮ ಸಿಹಿ ಸೀತಾ ಮಗಳು. ಸಿಹಿ ನನ್ನ ಮಗಳೇ ಸಿಹಿ. ನನ್ನ ಮಗಳೇ ಸಿಹಿ. ಸರಿನಮ್ಮ. ಏನಾಯ್ತು ಶಾಸ್ತ್ರಿಗಳೇ? ರಾಯರೇ, ಏನಂತ ಹೇಳಿ, ಈ ಮಗುಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಂಟಕಗಳಿವೆ. ಅದರಲ್ಲೂ ಈ ಮನೆಗೂ ಈ ಮಗುಗೂ ಒಂದಲ್ಲ ಒಂದು ಗಂಡಾಂತರ ಬರ್ತಾನೆ ಇರುತ್ತೆ. ಅಶೋಕ್, ಐ ಆಮ್ ಮಿಸ್ಸಿಂಗ್ ಯು ಟೀ. ಗೊತ್ತಾ? ಟೀ ಅಂತ ಬಾಯ್ ಬಿಡಬೇಡಿ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಜೊತೆ ಕುತ್ಕೊಂಡು ಟೀ ಕುಡಿಯೋದು, ಟೀ ಕುಡಿಬೇಕಾದ್ರೆ ನೀವು ಕೊಡುವಂಥ ಫಿಲಾಸಫಿ ಎಲ್ಲಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಬೇಗ ಬನ್ನಿ. ಹಾಂ, ಇವಾಗ ಆಫೀಸಿಗೆ ಹೊರಟಿದ್ದೀನಿ. ಓಕೆ, ಯು ಹ್ಯಾವ್ ಅ ಗುಡ್ ಡೇ. ಮಿಸ್ ಯು. ಅಮ್ಮ, ಲಂಚ್ ಬ್ಯಾಗ್. ರೆಡಿ. ಅಲ್ಲ ಪ್ರಿಯಾ, ಇವತ್ತು ಆಫೀಸ್ಗೆ ಹೋಗ್ಬೇಕಾ? ಇಂಥ ಟೈಮಲ್ಲಿ ಮನೇಲಿದ್ದು ರೆಸ್ಟ್ ತಗೋಬೇಕಲ್ವೇನೆ? ಅಮ್ಮ, ಆಫೀಸ್ಗೆ ಹೋಗೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ. ಆಲ್ಸೋ ಟೈಮ್ ಸಿಕ್ಕಿದ್ರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಬರ್ತೀನಿ. ಸರಿ, ಹುಷಾರ್. ಅಂಜು. ಹಾಂ ಅಕ್ಕೆ, ಇವತ್ತೇ ಟೆಸ್ಟ್ ಮಾಡಿಸಿ, ಲೇಟ್ ಮಾಡಬೇಡಿ. ಶೋ, ಸಿ ಯು. ಬಾಯ್. ಹುಷಾರಮ್ಮ. ಅಂಜು, ನಮ್ಮ ಪ್ರಿಯನ್ಗೆ ನೀನು ಏನು ಮೋಡಿ ಮಾಡಿದ್ಯೋ ಗೊತ್ತಿಲ್ಲ. ಹೆತ್ತಮ್ಮನ ಮಾತಿಗಿಂತ ನಿನ್ನ ಮಾತೆ ವೇದವಾಕ್ಯ ಅವಳಿಗೆ. ನಿಮ್ಮ ಅದಕ್ಕೆ ಪ್ರೆಗ್ನೆಂಟ್ ಅನ್ನೋದನ್ನ ನೀನು ಪ್ರೂವ್ ಮಾಡೋದಕ್ಕೋಸ್ಕರ ಟೆಸ್ಟ್ ಮಾಡಿಸ್ಕೋಬೇಕಾ? ಮೊನ್ನೆ ನೀನು ಇದೇ ಮಾತು ಹೇಳಿದಾಗ ನಾನು ನಿಮ್ಮ ಡಾಕ್ಟರ್ಸ್ನೆಲ್ಲ ಬೈದಿದ್ದೆ ಅಲ್ವಾ? ಆ ಹಠಕ್ಕೆ ತಾನೇ ಈ ರೀತಿ ಟೆಸ್ಟ್ ಮಾಡಿಸ್ಕೊಂತ ಪದೇ ಪದೇ ಹೇಳ್ತಾ ಇರೋದು ನೀನು. ಅಯ್ಯೋ ಇಲ್ಲ ಅತ್ತೆ, ಆ ಥರ ಏನಿಲ್ಲ. ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೇದು ಅಂತ ಹೇಳಿದೆ. ಅದೇ ತಪ್ಪ ಅತ್ತೆ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಇವತ್ತಲ್ಲ ನಾಳೆ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ನಾನೇನಿಲ್ಲ ಅಂತ ಹೇಳ್ತಿಲ್ಲ. ಬೇಜಾರೇನಂದ್ರೆ ಇಲ್ಲಿ ಹೆತ್ತಮ್ಮನ ಮಾತಿಗೆ ಬೆಲೆನೇ ಇಲ್ಲ. ನನಗಿಂತ ನನ್ನ ಮಗಳಿಗೆ ನೀನೇ ಹೆಚ್ಚು. ಅಳಿಯಂದ್ರು ಅಷ್ಟೇ, ತಂಗಿ ಅಲ್ವಾ?
ಹೆಂಡತಿಗಿಂತ ಒಂದ್ ಪಾಲ್ ಪ್ರೀತಿ ನಿನಗೆ ಹೆಚ್ಚು ತೋರ್ಸೋದು. ನನ್ನ ಮಗಳು ಹಾಗೆ ಆಡ್ತಾಳೆ. ನನ್ನ ಸಂಸಾರಕ್ಕಿಂತ ಅವರಿಬ್ಬರಿಗೆ ನಿನ್ನ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿದೆ. ನನ್ಗಂತೂ ಭಯ ಆಗತ್ತೆ. ಒಂದೊಂದ್ಸಲ ನಿನ್ನ ಯೋಚನೆಯಲ್ಲಿ ತಮಗ್ ಹುಟ್ಟೋ ಮಗು ಬಗ್ಗೆ ಗಮನ ಕೊಡ್ತಾರೋ ಇಲ್ವೋ ಅಂತ. ಮೊದ್ಲೇ ಅಳಿಯಂದ್ರು ತಮ್ಮ ಜೀವನ ತಾವು ನೋಡ್ಕೊಳ್ದೆ ಫ್ರೆಂಡ್ ಕೆಲಸದಲ್ಲೇ ಮುಳುಗ್ ಹೋಗಿರ್ತಾರೆ. ಜೊತೆಗೆ ತಂಗಿ ಜೀವನ ಸರಿ ಮಾಡೋ ಜವಾಬ್ದಾರಿ ಬೇರೆ. ನೀನ್ ನೋಡಿದ್ರೆ ಅವ್ನು ಯಾವನ್ನೋ ಮೋಸ್ಗಾರನ್ನ ಲವ್ ಮಾಡ್ದೆ ಒಳ್ಳೆಯವನ್ನ ನೋಡ್ಕೋಬಾರ್ದೇನೆ ಮದ್ವೆ ಆದ್ರೂ ಮಾಡಿಸ್ತಾ ಇದ್ವಿ. ನೀನ್ ಮಾಡ್ಕೊಂಡಿರೋ ಎಡವಟ್ಗೆ ನನ್ ಮಗಳು ಅಳಿಯನ್ಗೆ 3 ಹೊತ್ತು ನಿಂದೇ ಚಿಂತೆ. ಛೇ ಅಂಜು, ಕೋಪದಲ್ಲಿ ನಾನೇನೋ ಅಂದ್ಬಿಟ್ಟೆ, ನೀನೇನು ಮನ್ಸಿಗೆ ಹಾಕೋಬೇಡಮ್ಮ. ನಮ್ ಪ್ರಿಯ ಮೊದ್ಲಿಂದನೂ ಹೀಗೆ. ಅವಳ ಬಗ್ಗೆ ಅವಳು ಕಾಳಜಿ ತೋರಿಸೋದೇ ಇಲ್ಲ. ಈಗಂತೂ ತಾಯಿ ಆಗ್ತಿದ್ದಾಳೆ, ಇಂಥ ಸಮಯದಲ್ಲೂ ಅಲಕ್ಷ್ಯ ತೋರಿಸ್ತಿದ್ದಾಳಲ್ಲ, ಅದಕ್ಕೆ ಹಾಗನ್ಬಿಟ್ಟೆ. ನೀನ್ ಬೇಜಾರು ಮಾಡ್ಕೋಬೇಡ ಅಷ್ಟೇ. ಇಲ್ಲ ಅತ್ತೆ, ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೆ ಅನ್ಸಿರೋದು ಸರಿನೇ ಇದೆ ಬಿಡಿ. ನಾನು ಕ್ಲಿನಿಕ್ ಹೋಗಿ ಬರ್ತೀನಿ ಅತ್ತೆ. ಹುಷಾರು, ಬ್ಯಾಗ್ ತಗೊಂಡ್ಯಾ? ಹಾ ಅತ್ತೆ. ಹೋಗು. ಒಂದು ಈ ಮನೆಗೆ ಗಂಡಾಂತರ ಆಗುತ್ತೆ, ಇಲ್ಲ ಅಂದ್ರೆ ಈ ಮಗುಗೆ ತೊಂದರೆ ಆಗುತ್ತೆ. ಸೇಪುಟ, ಏನಾಯ್ತು ಬಂಗಾರ? ಅಯ್ಯೋ ಓಕೆ, ಏನಿದೆ ಇಷ್ಟೊಂದು ಗೋಲಿಗಳು? ಅದು ಅಪ್ಪ, ನಾನು ಗೋಲಿ ಆಟ ಆಡ್ತಿದ್ದೆ, ಹಂಗೆ ಬಿದ್ದೋದೆ. ನೋಡ್ತಿದ್ಯಾ? ನಾನು ಆಗ್ಲೇ ಹೇಳ್ದಾಗೆ ರಾಯ್ರೆ, ಈ ಮನೇಲಿ ಈ ಮಗುಗೆ ತೊಂದರೆ ತಪ್ಪಿದ್ದಲ್ಲ. ಇದಕ್ಕೆ ಪರಿಹಾರ ಏನು ಹೇಳಿ ಶಾಸ್ತ್ರಿಗಳೇ? ಶಾಂತಿ, ಹೋಮ, ಪೂಜೆ, ಪುನಸ್ಕಾರ ಏನಾದರೂ ಇದ್ರೆ ಹೇಳಿ. ನೋಡಿ ರಾಯ್ರೆ, ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ತೊಂದರೆಯಿಂದ ಆಗೋ ಪರಿಣಾಮನ ಕಮ್ಮಿ ಮಾಡ್ಬೋದು ಹೊರತು ತೊಂದರೆನ ನಿಲ್ಸಕ್ಕಾಗಲ್ಲ. ಹಾಗಂತೀರಾ? ಸರಿ, ನಾವು ಯೋಚನೆ ಮಾಡ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.